ಸಿದ್ದರಾಮ ಜಿದ್ದಾಜಿದ್ದಿ. ಆಂಜನೇಯ ಅವರು ಹೇಳಿರ್ಲಿಲ್ವಾ, ಸಿದ್ದರಾಮಯ್ಯನವರ ಹೆಸರಲ್ಲೇ ರಾಮ ಇರಬೇಕು, ಅಲ್ಲಿಗೆ ಯಾಕೆ ಹೋಗ್ಬೇಕು ರಾಮ ಅಂತ ಹೇಳಿ, ರಾಮನ್ ನೋಡಕ್ಕೆ ಅಲ್ಲಿಗೆ ಹೋಗ್ಬೇಕಾ ಅಂತೇಳಿ. ಫೈನ್. ಸೊ ಈಗ ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ಜಿದ್ದಾಜಿದ್ದಿಗೆ ಕಾರಣವಾಗ್ತಾ ಇರುವಂಥದ್ದು ರಾಮನ ವಿಚಾರ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆ ಆಗ್ತಾ ಇದೆ, ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಆದರೆ ರಾಜ್ಯದಲ್ಲಿ ರಾಜಕೀಯಕ್ಕೆ ಮಾತ್ರ ಯಾವುದು ಲಂಗು ಲಗಾಮು ಇಲ್ಲದೆ ರೀತಿಯಲ್ಲಿ ಹೋಗ್ತಾ ಇದೆ. ಅದು ಕಾಕತಾಳೀಯವೋ ಅಥವಾ ಬೇಕು ಅಂತಲೇ ಸೃಷ್ಟಿ ಆಗ್ತಾ ಇದೆಯೋ ಅಥವಾ ಬಿಜೆಪಿಗೆ ಬೇಕು ಅನ್ನೋ ರೀತಿಯಲ್ಲಿ ತಟ್ಟೆಯಲ್ಲಿ ಹಾಕಿ ಕಾಂಗ್ರೆಸ್ ಕೊಡ್ತಾ ಇದೆಯೋ ಗೊತ್ತಾಗ್ತಿಲ್ಲ. ರಾಜ್ಯ ರಾಜಕಾರಣದಲ್ಲಿ ಸೈದ್ಧಾಂತಿಕ ಸಮರ ಈಗ ಜೋರಾಗ್ತಾ ಇದೆ. ಸೈದ್ಧಾಂತಿಕ ಸಂಘರ್ಷಕ್ಕೆ ವೇದಿಕೆಯಾಗಿದೆ ಹುಬ್ಬಳ್ಳಿಯ ಕೇಸ್. ರಾಜಕೀಯ ರಾದ್ಧಾಂತಕ್ಕೆ ದಾರಿಯನ್ನ ಮಾಡಿಕೊಟ್ಟಿರೋದು ಕರಸೇವಕರ ಬಂಧನ ವಿಷಯ ಜೀವಂತವಾಗಿಡಲು ಬಿಜೆಪಿ ಪಣ ತೊಟ್ಟಂಗೆ ನಿಂತಂಗಿದೆ. ಲೋಕಸಭೆಯ ಚುನಾವಣೆಗೆ ಸೆಟ್ ಆಯ್ತಾ ಅಜೆಂಡಾ? ಕೆಲವು ಅಜೆಂಡಾಗಳು ಕೆಲವು ಚುನಾವಣೆಗಳಲ್ಲಿ ಸೆಟ್ ಆಗುತ್ತೆ. ಅದೇ ರೀತಿಯಲ್ಲಿ ಈ ಚುನಾವಣೆಯಲ್ಲೂ ಕೂಡ ಒಂದು ಅಜೆಂಡಾ ಸೆಟ್ ಆದಂಗಿದೆ. ರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದಿಷ್ಟು ಅಜೆಂಡಾ ಸೆಟ್ ಮಾಡಿದೆ. ಲೋಕಸಭೆಯ ಚುನಾವಣೆಯಲ್ಲಿ ಬಿಜೆಪಿ ಒಂದಿಷ್ಟು ಅಜೆಂಡಾ ಸೆಟ್ ಮಾಡ್ತಾ ಇದೆ. ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನವರೇ ತಟ್ಟೆಯಲ್ಲಿ ಬಡಿಸ್ಬಿಟ್ಟು ತಗೊಳ್ಳಿಯಪ್ಪ ಊಟ ಮಾಡಿ ಅಂತ ಕೊಟ್ಟಂಗಿದೆ. ಅವರೊಂಥರ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಿಜೆಪಿ ಅವರಿಗೆ. ಹಂಗಿದ್ರು ಅದಕ್ಕೆ ಬೇಕಾಗಿರೋ ರೀತಿಯಲ್ಲಿ ಊಟವನ್ನ ಉಣಬಡಿಸಿರುವಂತ ಕೆಲಸವನ್ನ ಮಾಡಿರೋದು ಕಾಂಗ್ರೆಸ್ ಈ ಚುನಾವಣೆಯ ಸಂದರ್ಭದಲ್ಲಿ. ಬಟ್ ಅದನ್ನು ಸಮರ್ಥನೆಯನ್ನ ಮಾಡ್ಕೊಳ್ತಾರೆ ಕಾಂಗ್ರೆಸ್ನವರು. ಫೈನ್, ನಾನು ಕರಸೇವಕ, ನನ್ನನ್ನು ಬಂಧಿಸಿ. ರಾಜ್ಯಾದ್ಯಂತ ಬಿಜೆಪಿ ನಾಯಕರ ಅಭಿಯಾನ ಈಗ ಜೋರಾಗ್ತಾ ಇದೆ. ಪೊಲೀಸ್ ಠಾಣೆಯ ಮುಂದೆ ಬಿಜೆಪಿ ಮುಖಂಡರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಭಿತ್ತಿಪತ್ರ ಹಿಡಿದು ನಾನು ರಾಮಭಕ್ತ, ನನ್ನನ್ನು ಬಂಧಿಸಿ ಸಿದ್ದರಾಮಯ್ಯನವರೇ ಅಂತ ಹೇಳಿ ಒಂದು ಧರಣಿಯನ್ನ ಮಾಡಿ ಒಂದು ಅಭಿಯಾನವನ್ನೇ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಕರಸೇವಕ ಶ್ರೀಕಾಂತ್ ಪೂಜಾರಿಯ ಬಿಡುಗಡೆಗಾಗಿ ಈ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಈ ಅಭಿಯಾನವನ್ನ ನಡೆಸ್ತಾ ಇದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಅಭಿಯಾನವನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಕಾರಣ ಚುನಾವಣೆ ಹತ್ತಿರ ಇರೋದ್ರಿಂದ ಒಂದಿಷ್ಟು ಅಸ್ತ್ರ ನಮ್ಮ ಕೈಗೆ ಬೇಕಾಗಿತ್ತು, ಕಾಯ್ತಾ ಇದ್ರು. ಅದಕ್ಕೆ ತಕ್ಕಂತೆ ಈಗ ಅಸ್ತ್ರವನ್ನ ಬಳಕೆ ಮಾಡೋಕ್ಕೆ ಬಿಜೆಪಿಯವರು ಪಣ ತೊಟ್ಟಂಗಿದೆ. ಅದಕ್ಕೆ ತಕ್ಕಂಗೆ ಕಾಂಗ್ರೆಸ್ನವರು ಕೊಡ್ತಾ ಇದ್ದಾರೆ. ಚಿಕ್ಕಮಗಳೂರು, ಶಿವಮೊಗ್ಗ, ಬೆಂಗಳೂರು, ನೆನೆ ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿಕೊಂಡ್ರು. SP ಕಚೇರಿಗೆ ಮುತ್ತಿಗೆ ಹಾಕೋಕೆ ಇವತ್ತು ಶಿವಮೊಗ್ಗದಲ್ಲಿ ಹೋದರು. ಚಿಕ್ಕಮಗಳೂರಿನಲ್ಲಿ ನೇರವಾಗಿ ಠಾಣೆಗೆ ಹೊರಟೋದ್ರು ನನ್ನನ್ನು ಬಂಧಿಸಿ ಅಂತ ಹೇಳಿ. ಬೆಂಗಳೂರಿನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಿನ್ನೆಯಿಂದಲೂ ಕೂಡ ಸತತವಾಗಿ ಮಾಡುತ್ತಾ ಇದ್ದಾರೆ. ಶ್ರೀಕಾಂತ್ ಪೂಜಾರಿಯನ್ನ ಬಿಡುಗಡೆ ಮಾಡಲೇಬೇಕು ಅನ್ನುವಂತಹ ಹಠವನ್ನು ಹಿಡ್ಕೊಂಡು ಕೂತಿದ್ದಾರೆ. ನಾನು ಕೂಡ ಕರಸೇವಕ, ನಾನು ಕೂಡ ಅಯೋಧ್ಯೆಗೆ ಹೋಗಿದ್ದೆ ಅನ್ನುವಂಥದ್ದನ್ನು ಹಲವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆ ಅಭಿಯಾನದಲ್ಲಿ ಭಾಗಿಯಾಗಿದ್ದೆ, ನನ್ನ ಮೇಲೂ ಕೂಡ ಕೇಸ್ ಹಾಕಿ ನನ್ನನ್ನು ಒಳಗೆ ಹಾಕಿ ಅಂತ ಹೇಳಿ ಈ ಅಭಿಯಾನ ಈಗ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ನಡೆಸ್ತಾ ಇದೆ. ಹಿಂದೂಗಳನ್ನ ಬೆದರಿಸುವಂತ ಕಾರ್ಯತಂತ್ರವನ್ನ ಸರ್ಕಾರ ಮಾಡ್ತಾ ಇದೆ. ನಾನು ಮತ್ತು ಸಿಟಿ ರವಿ ಅವರು ಒಟ್ಟಾಗಿ ಭಾಗವಹಿಸಿದ್ವಿ. ಚಿಕ್ಕಮಗಳೂರಿನ ಆಲ್ದೂರು ಗ್ರಾಮದಿಂದ ಕಾರ್ಯಕರ್ತರಾಗಿ ಕಾರ್ಯಸೇವೆಯಲ್ಲಿ ಡಿಸೆಂಬರ್ 6ನೇ ತಾರೀಕು ನಾನು ಭಾಗವಹಿಸಿದಂತ ರೋಮಾಂಚನಕಾರಿಯಾದಂತ ನೆನಪುಗಳು ನನಗೆ ಇವತ್ತಿಗೂ ಕೂಡ ಇದೆ. ಸರ್ಕಾರ ರಾಮಭಕ್ತರನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಬಂಧಿಸ್ತಾ ಇದ್ದೀವಿ, ಆಮೇಲೆ ನಿಮ್ಮ ಮೇಲೆ ಯಾವುದಕ್ಕೋಸ್ಕರ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದೇವೆ ಶ್ರೀಕಾಂತ್ ಪೂಜಾರಿ ಅವ್ರನ್ನು ಬಿಡುಗಡೆ ಮಾಡಬೇಕು. ಅವ್ರನ್ನ ಕರಸೇವಕ ಅಂತ ಅವ್ರನ್ನು ಬಂಧಿಸೋದಾದ್ರೆ ನಾನು ಕರಸೇವೆಗೆ ಹೋಗಿದ್ದೆ, ನಮ್ಮನ್ನು ಬಂಧಿಸಿ ಅವ್ರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳಿದ್ದೇವೆ. ನಾವು ಅವರು ಬಿಡುಗಡೆ ಆಗೋವರೆಗೂ ಈ ಹೋರಾಟವನ್ನ ರಾಜ್ಯದ ಉದ್ದಗಲಕ್ಕೂ ವಿಸ್ತರಿಸಿ. ಅವ್ರೇನ್ ಹೇಳ್ತಾರೆ, ಅಪರಾಧಿನ ಅರೆಸ್ಟ್ ಮಾಡಬಾರ್ದಾ? ಆರೋಪ ಆಗಿದ್ದ ಬಗ್ಗೆ FIR ಇನ್ನು ಎಲ್ಲೋಗಿದೆ ಅಂತ ಗೊತ್ತಿಲ್ಲ. ಕರಸೇವಕನಿಗೆ ಯಾಕೆ ತಕೊಂಡ್ರು, ರಾಮಭಕ್ತನಿಗೆ ಯಾಕೆ ಕೇಸ್ ತಗೊಂಡ್ರು, ಇನ್ನು 600 ಕೇಸಿನ ಬಗ್ಗೆ ಯಾಕೆ ಮುಟ್ಟಿಲ್ಲ? ಇವರು ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ. ಕರಸೇವಕನ್ನ ಬಂಧನೆ ಮಾಡದಂತ ಪೊಲೀಸ್ ಅಧಿಕಾರಿ ಇದ್ದಾರೆ, ಅವನ ತಕ್ಷಣ ಅಮಾನತು ಮಾಡಬೇಕು. ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ. ಬಿಜೆಪಿ ಪದೇ ಪದೇ ಈ ಹೇಳಿಕೆಗಳನ್ನು ಕೊಟ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ಕೂಡ ಅದೇ ರೀತಿಯಾಗಿ ನಡ್ಕೊಳ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದು ಕಾಕತಾಳೀಯವೋ ಗೊತ್ತಿಲ್ಲ. ಬಿಜೆಪಿಯಿಂದ ಈಗ ಟಾರ್ಗೆಟ್ ಸಿದ್ದರಾಮಯ್ಯನವರು ನಡೆದಿದೆ. ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಅಂತ ಬಿಜೆಪಿ ಯತ್ನವನ್ನ ಮಾಡ್ತಾ ಇದೆ, ಬಿಂಬಿಸುವಂತ ಕೆಲಸವನ್ನ. ರಾಮ ಭಕ್ತರು ವರ್ಸಸ್ ಸಿದ್ದರಾಮಯ್ಯ ಎಂಬ ಅರ್ಥದಲ್ಲಿ ಹೋರಾಟಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ದೇವರು ಧರ್ಮಾಧಾರಿತ ರಾಜಕೀಯ ಮಾಡೋದನ್ನ ಬಿಡಿ. ಬಿಜೆಪಿ ನಾಯಕರಿಗೆ ಸಿದ್ದರಾಮಯ್ಯನವರು ಸೈದ್ಧಾಂತಿಕ ಪಾಠವನ್ನ ಮಾಡಿದ್ದಾರೆ. ಇದಕ್ಕೆ ತಕ್ಕಂತೆ ಬಿಜೆಪಿ ನಾಯಕರು ಕೂಡ ಹಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ವಿಜಯಪುರದಲ್ಲಿ ನಡೆದಂತ ಬೆಳವಣಿಗೆಯೂ ಕೂಡ ಒಂದಿಷ್ಟು ಪುಷ್ಟಿ ಕೊಡೋ ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಆಗ್ತಾ ಇದೆ.
ಈ ಕಡೆಗೆ BJPಯವರು ಮಾಡೋ ಆರೋಪಕ್ಕೂ ಆ ಕಡೆಗೆ ನಡೆಯುವಂತಹ ಘಟನೆಗೂ ಬೆಳವಣಿಗೆಗೂ ಆ ಕಡೆಗೆ ನಾಯಕರುಗಳು ಕಾಂಗ್ರೆಸ್ನ ನಾಯಕರು ಕೊಡುವಂಥ ಹೇಳಿಕೆಗಳಿಗೂ ಭಯಂಕರವಾಗಿ ಅನೋನ್ಯವಾಗಿ ತಗಲಾಕೊಳ್ಳೋ ರೀತಿಯಲ್ಲಿ ಕಾಣಿಸುತ್ತೆ. ಕಾಗೆ ಕೂಡೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಒಂದೇ ಅಂತಾರಲ್ವ, ಹಂಗಾಗೋದಂಗಿದೆ ಪರಿಸ್ಥಿತಿ. ಗೊತ್ತಿಲ್ಲ ಅದಕ್ಕೆ ತಕ್ಕಂತೆ ಇವರು ನಡ್ಕೊಳ್ತಾರೋ ಅಥವಾ ಅವ್ರು ನಡ್ಕೊಳ್ಳೋದಕ್ಕೆ ಇವ್ರು ಹಿಂಗೆ ಹೇಳಿಕೆ ಕೊಡ್ತಾರೋ. ರಾಜಕೀಯದಲ್ಲಿ ಏನು ಬೇಕಾದರೂ ಅವ್ರು ಹಂಗೆ ಹೇಳ್ತಾ ಇದ್ದಾರೆ ಅಂತಲೇ ನಡ್ಕೊಳ್ಳುವಂಥ ಪಣಕ್ಕೂ ಬಂದುಬಿಡ್ಬೋದು, ಅಥವಾ ಕೆಲವು ಕಡೆಗಳಲ್ಲಿ ಆ ರೀತಿಯಾಗಿ ಮಾಡೋದು ಬೇಡ ಅನ್ನುವಂಥ ನಿರ್ಧಾರಕ್ಕೂ ಬಂದಿರ್ಬೋದು. ಇದು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಈಗ BJP ತೆಗೆದುಕೊಂಡಿರುವಂತಹ ಸ್ಟ್ಯಾಂಡು ಹಿಂದೂ ವಿರೋಧಿ ಸಿದ್ದರಾಮಯ್ಯ ಅಂತ ಹೇಳಿ ಈಗಾಗಲೇ ಹಣೆಪಟ್ಟಿಯನ್ನು ಸಿದ್ದರಾಮಯ್ಯನವರಿಗೆ ಕಟ್ಟಿದ್ದಾರೆ BJPಯ ನಾಯಕರು. ಯಾಕೆ? ಅದಕ್ಕೆ ಅನೇಕ ನಿದರ್ಶನಗಳು ಹಿಂದಿನಿಂದಲೂ ಇದೆ. 2013ರಿಂದ 18 ಆಗಿರ್ಬೋದು, ಅದಾದ ನಂತರ ಆಗಿರ್ಬೋದು, ಆಮೇಲೆ ಈಗ ರೀಸೆಂಟ್ ಆಗಿರುವಂಥ ಬೆಳವಣಿಗೆಗಳಾಗಿರ್ಬೋದು, ಇವೆಲ್ಲವನ್ನ BJP ಹಲವು ಕಡೆಗಳಲ್ಲಿ ಉದಾಹರಣೆಗಳನ್ನು ಕೊಟ್ಟುಕೊಂಡು ಆರೋಪಗಳನ್ನು ಮಾಡಿ ಆ ಹಣೆಪಟ್ಟಿಯನ್ನು ಸಿದ್ದರಾಮಯ್ಯನವರ ಹಣೆಗೆ ಅಂಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ಸತ್ಯನ ಸುಳ್ಳ ಏನು ಅದನ್ನೇ ಇವತ್ತು ಚರ್ಚೆಯಲ್ಲಿ ನಾವು ತರಬೇಕು. ಸೊ ರಾಜ್ಯ ಸರ್ಕಾರ ಮಾತ್ರ ಈ ವಿಚಾರದಲ್ಲಿ ಯಾವುದಕ್ಕೂ ಕೂಡ ಬಗ್ತಾ ಇಲ್ಲ, ತಲೆನೂ ಕೆಡಿಸ್ಕೊಳ್ತಾ ಇಲ್ಲ. ಕರಸೇವಕರ ಬಂಧನ ವಿಚಾರದಲ್ಲಿ ಹಿಂದೆ ಸರಿಯೋದಿಲ್ಲ ಅನ್ನುವಂಥ ನಿರ್ಧಾರವನ್ನು ಸರ್ಕಾರ ಮಾಡಿದೆ. ಇನ್ಸ್ಪೆಕ್ಟರ್ ಅಮಾನತಿಗೂ ಕೂಡ ಗೃಹ ಸಚಿವರು ಒಪ್ಪಿಲ್ಲ. ನಿನ್ನೆ ಅಶೋಕ್ ಅವರು ಹೇಳ್ತಾ ಇದ್ರು 3 ದಿನ ಡೆಡ್ಲೈನ್ ಕೊಡ್ತೀವಿ, ಮಾಡಿ ಇಲ್ಲಾಂದ್ರೆ ಮತ್ತೆ ಹೋರಾಟ ಮಾಡ್ತೀವಿ ಅಂತೇಳಿ. ಯಾಕ್ರಿ ಮಾಡಬೇಕು ಅಮಾನತ್ತು ಅಂತ ಗೃಹ ಸಚಿವರು. ಏನು ತಪ್ಪು ಮಾಡಿದ್ದಾರೆ ಅವರು ಅಂತ ಪ್ರಶ್ನೆ. ಹಿಂದುತ್ವ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನ ಈಗ ಕಾಂಗ್ರೆಸ್ನ ನಾಯಕರು ಬಳಸ್ತಾ ಇದ್ದಾರೆ. BJP ನಾಯಕರ ಪ್ರತಿ ಹೇಳಿಕೆಗೂ ಕೂಡ ಕಾಂಗ್ರೆಸ್ನ ನಾಯಕರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಏನು BJP ನಾಯಕರು ಮಾತನಾಡಿದರೆ ಅದಕ್ಕೆ ಕಾಂಗ್ರೆಸ್ನ ನಾಯಕರು ಏನು ಕೌಂಟರ್ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀವಿ. ಬಟ್ ಹುಬ್ಬಳ್ಳಿಯಲ್ಲಿ ಮಾತ್ರ ನಿನ್ನೆ ಅಶೋಕ್ ಅವರು ಮಾತ್ರ ಹೇಳಿದ್ದು ಒಂದೇ. ಕಮಿಷನರ್ ಅವ್ರು ಹೇಳಿದ್ರು ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿ, ಅದಕ್ಕೆ ಒಪ್ಕೊಳ್ಳಿಲ್ಲ ಅಶೋಕ್ ಅವರು. ಈಗ ಟ್ರಾನ್ಸ್ಫರು ಇಲ್ಲ, ಅಮಾನತು ಮಾಡೋದಿಲ್ಲ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಏನು ತಪ್ಪು ಮಾಡಿದ್ದಾರೆ ಅವರು? ತಪ್ಪು ಮಾಡಿ ಏನು ಅಮಾನತು ಮಾಡಬೇಕು, ಯಾತಕ್ಕೋಸ್ಕರ ಅಮಾನತು ಮಾಡಬೇಕು ಅಂತ ಗೃಹ ಸಚಿವರು ಕೇಳಿದ್ದಾರೆ. ಈ ಕಡೆಗೆ BJP ಅವರು ಮಾತ್ರ ಪಣ ತೊಟ್ಟು ನಿಂತ್ಕೊಂಡಿದ್ದಾರೆ. ಅದೇನು ಕಾಕತಾಳೀಯವೋ ಗೊತ್ತಿಲ್ಲ. ಈ ಬೆಳವಣಿಗೆಗಳ ಮಧ್ಯದಲ್ಲಿ ಒಂದಿಷ್ಟು ಅದಕ್ಕೆ ತಕ್ಕಂತೆ ಹೇಳಿಕೆಗಳು ಕೂಡ ಕಾಂಗ್ರೆಸ್ನ ಲೀಡರ್ಸ್ಗಳಿಂದ ಬಂದಿವೆ. ಹಲವರು ಡಿಫೆಂಡ್ ಮಾಡಿದ್ದಾರೆ, ಹಲವರು ಈ ವಿಚಾರದಲ್ಲಿ ತಲೆ ಹಾಕೋದೇ ಬೇಡ ಅಂತೇಳಿ ಹಿಂದೆ ಸರಿದಿದ್ದಾರೆ. ಸೊ ಏನಾಗಿದೆ ಅನ್ನುವಂಥದ್ದನ್ನು ನೋಡಬೇಕು. ಸೊ ಕಾಂಗ್ರೆಸ್ನ ನಾಯಕರು ಏನು ಮಾತನಾಡಿದ್ದಾರೆ ನೋಡ್ಬಿಡೋಣ. ಈ ರಾಜ್ಯದಲ್ಲಿ ಕಾನೂನು ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅವರು ಕಾನೂನಿನ ಪ್ರಕಾರ ಅವರು ಏನು ಕ್ರಮ ತಗೊಳ್ಬೇಕೋ ಅದನ್ನು ಆ ಪೊಲೀಸ್ನವರು ತೊಗೊಂಡಿದ್ದಾರೆ. ಯಾವ ಕಾರಣಕ್ಕೆ ಸಸ್ಪೆಂಡ್ ಮಾಡಬೇಕು? ಅವನೇನು ತಪ್ಪು ಮಾಡಿದಾನ? ಅವನ ಕೆಲಸ ಅವನು ಮಾಡಿದ್ದಾನೆ. ನಮಗಿಷ್ಟ ಆಗಲಿಲ್ಲ ಅಂತ ಹೇಳಿದ ತಕ್ಷಣವೇ ಅವನನ್ನು ಸಸ್ಪೆಂಡ್ ಮಾಡಿ, ಹಾಗಾದರೆ ಎಲ್ಲ ಅಧಿಕಾರಿಗಳನ್ನೂ ಹಂಗೆ ಸಸ್ಪೆಂಡ್ ಮಾಡಿಬಿಡೋಣವಾ? ಇಲ್ಲ, ರಜಾ ಏನಿಲ್ಲ. ಅವರೇನು ಮೊದಲೇ ರಜಾ ಹಾಕ್ಕೊಂಡಿದ್ರಂತೆ, 2 ದಿನ ಬರ್ತಾರೆ, ಬಂದವರು ಡ್ಯೂಟಿ ಅವ್ರ ಪಾಡಿಗೆ ಅವರು ಡ್ಯೂಟಿ ಮಾಡ್ಕೊಳ್ತಾರೆ. ಈಗ ಗೋಡ್ಸೆ ಗಾಂಧಿ ಕೊಂದವರು ಅಂತ ಹೇಳ್ತೀವಿ, ಅವನು ಹಿಂದೂನೇ ತಾನೆ? ಗೋಡ್ಸೆ ಹಿಂದೂನೇ ತಾನೆ? ಅಂದರೆ ಪ್ರಕಾರ ಹಿಂದೂವಾದಿಯವರು. ಹಾಗೆ ಮಹಾತ್ಮ ಗಾಂಧಿಯವರು ಕೂಡ ಹಿಂದೂನೇ. ಅವರು ಸದಾಕಾಲ ರಾಮನ ಜಪ ಮಾಡ್ತಾ ಇದ್ದಂಥವ್ರು. ಅವ್ರು ಸಾಯೋವಾಗಲೂ ಕೂಡ ಹೇ ರಾಮ್ ಅಂತಾನೆ ಹೇಳಿ ಅವರು ತನ್ನ ಉಸಿರನ್ನು ಚೆಲ್ದಂಥವ್ರು. ಹೀಗಿರುವಾಗ ರಾಮ ಎಲ್ರಿಗೂ ಬೇಕಿರೋವನ್ನೇ ಹೊರತು ರಾಮನ ವಿರೋಧಿಗಳು ಯಾರೂ ಇಲ್ಲ. ಎಲ್ಲಿ ಒಬ್ಬ ರೌಡಿ ಶಿಷ್ಟರ ಪರವಾಗಿ BJPಯ ಎಲ್ಲ ಮುಖಂಡರು, ರಾಜ್ಯ ಮಟ್ಟದ ಮುಖಂಡರೆಲ್ಲ ಬಂದು ನನ್ನ ಕ್ಷೇತ್ರದಲ್ಲಿ ಏನು ಪ್ರೊಟೆಸ್ಟ್ ಮಾಡಿದ್ದಾರೆ, ಪ್ರೊಟೆಸ್ಟ್ ಮಾಡುವಂಥದ್ದು ಅದು ಖಂಡಿತವಾಗಿ ಯಾರೂ ಅದಕ್ಕೆ ಅಪೋಸ್ ಮಾಡೋದಿಲ್ಲ. ಎಲ್ಲರ ಅದು ಹಕ್ಕು. ಅದು ಅವ್ರನ್ನ ಕೇಳಿಕೊಂಡು ನಾವೇನು ಸರ್ಕಾರ ನಡೆಸಬೇಕಾಗಿಲ್ಲ. ನಮಗೆ ಗೊತ್ತಿದೆ ಆಡಳಿತ ಯಾವ ರೀತಿ ನಡೆಸಬೇಕು. ಇಂಥ ಕ್ರಿಮಿನಲ್ಸ್ಗಳಿಗೆಲ್ಲ ಬಿಡುಗಡೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಯಾವತ್ತೂ ಒಪ್ಪೋದಿಲ್ಲ. ಈ ಕ್ರಿಮಿನಲ್ಸು, ರೌಡಿ ಶೀಟರ್ಸ್ಗಳಿಗೆ ರಕ್ಷಣೆ ಕೊಡಬೇಕು, ಅವ್ರ ಸಂಬಂಧ ಒಳ್ಳೆ ಅಧಿಕಾರಿಯನ್ನು ಮನೆಗೆ ಕಳಿಸ್ಬೇಕನ್ನುವಂಥದ್ದು ನಾವ್ಯಾರೂ ಒಪ್ಪೋದಿಲ್ಲ, ಅದು ಮಾಡೋದಿಲ್ಲ. ಅಮಾನತು